ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಗಾಬರಿ ಆಗೋಂಥದ್ದೇನೂ ಇಲ್ಲ. ನಂದನ್ ಹೊರಗಡೆ ಹೋಗಿದ್ನಲ್ಲ, ಪದ್ಮಿನಿನೂ ಕರ್ಸ್ಕೊಂಡಿರ್ಬೋದು. ಇನ್ನೇನು ಬರ್ಬೋದು ಅನ್ಸತ್ತೆ ಬಿಡು. ಅದು ಹಾಗಲ್ಲ ಅಮ್ಮಾಜಿ. ನಂದನು ಆಗಲೇ ಏನೋ ಒಂಥರ ಟೆನ್ಷನಲ್ಲಿದ್ದ. ಈಗ ಫೋನ್ ಬೇಡ ರಿಸೀವ್ ಮಾಡ್ತಲ್ಲ. ಪದ್ಮಿನಿನೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ. ಅದಕ್ಕೆ ಗಾಬರಿ ಆಗ್ತಾ ಇದೆ. ಪೂರ್ವಿ, ನೀನೆಲ್ಲಿಗೆ ಹೋಗಿದ್ದೆ? ನಿಮ್ಮ ಅಕ್ಕ ಏನಾದರೂ ನಿನ್ನ ಜೊತೆ ಬಂದ್ಲಾ? ಅವಳು ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ನಿನ್ಗೇನಾದರೂ ಗೊತ್ತಾ? ನಂದನವ್ರಿಗೆ ಕೋಪ ಬಂದೈತೆ. ಅಕ್ಕ ಅವರನ್ನ ಸಮಾಧಾನ ಮಾಡೋಕೆ ಹೋಗೋಳೆ. ನನಗೆ ಸತ್ಯ ಗೊತ್ತಿದ್ರು ಹೆಂಗೆ ಹೇಳಿ? ಜಯಂತಿ, ನೀನು ಗಾಬರಿ ಆಗೋದಲ್ಲದೆ ಪಾಪ ಇವಳನ್ನು ಯಾಕೆ ಗಾಬರಿ ಮಾಡ್ತಿದ್ಯಾ? ಇವಳಿಗೆ ಗೊತ್ತಿದ್ದಿದ್ರೆ ವಿಷಯ ಹೇಳ್ತಿದ್ಲ ತಾನೇ. ಪೂರ್ವಿ, ಅವರಿಬ್ರು ಬರ್ತಾರೆ, ನೀನು ಒಳಗಡೆ ಹೋಗಮ್ಮ. ಇಲ್ಲ, ಇಲ್ಲೇನೋ ಆಗಿದೆ. ನಂದನ್ ಪದ್ಮಿನಿ ಇಬ್ರು ಹೇಳ್ದೆ ಕೇಳ್ದೆ ಆಚೆ ಹೋಗೋರಲ್ಲ. ಛೇ, ನಂದನವರು ನನ್ನ ಮಾತನ್ನು ಕೇಳಿಸ್ಕೊಂತಾನೆ ಇಲ್ಲ. ಮನೆಗೂ ಹೋಗ್ತಾ ಇಲ್ಲ. ಟೈಮ್ ಬೇರೆ ಆಗ್ತಾ ಐತೆ. ನಂದನವ್ರೆ, ಪ್ಲೀಸ್ ಒಂದೇ ಒಂದ್ಸಲ ನನ್ನ ಕಡೆ ನೋಡ್ಬಿಡಿ ಸಾಕು. ನೀವು ನನ್ನ ಕ್ಷಮಿಸಿದ್ದೀರಿ ಅಂತ ಅನ್ಕೋತೀನಿ. ಒಂದೇ ಒಂದ್ಸಲ ನನ್ನನ್ನು ನೋಡಿ ನಂದನವ್ರೆ. ಯಾರೇ ನೀವು? ಇದ್ಯಾಕೆ ಇಲ್ಲಿ ಕೂತಿದ್ದೀರಾ? ಟೈಮ್ ಆಯಿತು, ದೇವಸ್ಥಾನ ಕ್ಲೋಸ್ ಮಾಡ್ಬೇಕು, ನಡೀರಿ ಆಚೆ. ಲೀಲಾ, ನೀನು ಹೇಳಿದ ಮಾತು ದಿಟ್ಟ. ನಾವು ಹಳ್ಳಿ ಬಿಟ್ಟು ಬರಬಾರ್ದಾಗಿತ್ತು. ಆ ಹಳ್ಳಿಗೆ ಇದ್ದಿದ್ರೆ ನಮ್ಮ ಸುತ್ತಮುತ್ತ ನೆಂಟರು ಇಷ್ಟರು ಬೇಕಾದವರು ಎಲ್ಲ ಇರ್ತಿದ್ರು. ಇಂಥ ಸ್ಥಿತಿನಲ್ಲಿ ಏನಾದರೂ ಬಂದು ಸಹಾಯ ಮಾಡಿದ್ರು. ಏನೋ ನನ್ನ ಸ್ವಾಭಿಮಾನ ಉಳಿಸ್ಕೊಳಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ಟು ತಪ್ಪಾಗ್ಬಿಟ್ಟೆ ನಾನು. ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಆಯ್ತು ನಮ್ಮ ಸ್ಥಿತಿ. ನೋಡು, ಒಂದು ಕೆಲಸ ಸಿಗಲಿಲ್ಲ ಇಲ್ಲಿ. ಅಂಗಡಿ ಅಲ್ದ್ಬಿಟ್ಟೆ. ಕೈ ಮುಗಿ ಕೇಳ್ಕೊಂಡೆ, ಎಲೆಕ್ಟ್ರಿಕಲ್ ಕೆಲಸ ಬರ್ತದಪ್ಪ, ಎಂಥದಾದ್ರು ಒಂದು ಕೆಲಸ ಕೊಡಿ, ಕಡಿಮೆ ಸಂಬಳ ಕೊಡಿ, ನಾನು ಮಾಡ್ತೀನಿ ಅಂತ. ಹೋದ್ರೂ ಕೆಲಸ ಕೊಡಿ. ರೀ, ಸುಧಾಕರ್ ನಂಗೆ ಗೊತ್ತಿರೋರು ಯಾರೋ ಕೆಲಸ ಕೊಡಿಸ್ತೀನಿ ಅಂದಿದ್ರು. ಪಾಪ ಅವನೇನೋ ಸಹಾಯ ಮಾಡ್ದ. ಒಂದು 4-5 ಜನದ ಹತ್ರ ಹೋಗ್ರಿ ಅಂತ ಹೇಳ್ದೆ, ಹೋಗ್ದೆ. ಪಾಪ ಅವರು ಈ ಕೆಲಸ ಖಾಲಿ ಇಲ್ಲಪ್ಪ ನಮ್ಮ ಹತ್ರ ಅಂದ್ಬಿಟ್ರು. ಎಲ್ಲ ನನ್ನ ದುರಾದೃಷ್ಟ. ಅದೇನು ಹೇಳ್ತಾರಲ್ಲ, ಪಾಪಿ ಸಮುದ್ರ ಬಕ್ರು ಮಣ್ಕಾಲದ ನೀರು ಅಂತ ಅಂದಾತು. ಹೋಗ್ಲಿ ಬಿಡಿ. ಇಲ್ಲ, ನಿಮ್ಗಿಲ್ಲಿ ತಿನ್ನಕ್ಕೇನೂ ಇಲ್ಲ. ನನ್ನ ಮಗಳು ನೋಡಿದ್ರೆ ನನಗೆ ಭಾಳ ದುಃಖ ಆಗ್ತೈತೆ ಕಡೆ. ಇವತ್ತೇನೋ ಇರಬ್ಬರ ಅಕ್ಕಿ ಎಲ್ಲ ಇಟ್ಟು ಗಂಜಿ ಮಾಡೀವ್ನಿ. ಹೊಟ್ಟೆನೂ ತುಂಬತೈತೆ. ಆದ್ರೆ ನಾಳೆಗೆ ಏನ್ ಮಾಡು ಅಂತೀರಾ? ಮನೆಯಾಗ ಏನೋನು ಉಳ್ದಿಲ್ಲ ರೀ. ನಾನೇನಾರ ಯಾರ್ದಾರ ಮನೆ ಕಸ ಮುಸ್ರೆ ಹಂಗೆಲ್ಲ ಮಾತಾಡ್ಬಿಡೋದು. ಆ ವಿಚಾರ ನಿನ್ನೇನು ಮಾತಾಡ್ತಾನೆ ಇಕ್ಕಬಾರ್ದು ದಯವಿಟ್ಟು. ನೋಡು, ನಾಳೆ ಹೆಂಗಾರ ಮಾಡಿ ಕೆಲಸ ಹುಡುಕತ್ತೀನಿ, ದುಡ್ಡು ಹುಡ್ಕೊಂತೀನಿ. ಮನೆಗೇನು ಬೇಕೋ ಎಲ್ಲ 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 ಸಾಮಾನು ಸರಜಾಮು ತಂದುಬಿಡ್ತೀನಿ. ನೋಡು, ನನ್ನ ಮಾತು ನಂಪು, ನನ್ನ ಮಾತು ನಂಪು. ಹಾಂ, ನನ್ನ ಮಾತು ತಪ್ಪು. ಇವತ್ತು ಬಂದ ಸ್ಥಿತಿ ಇನ್ಯಾವತ್ತೂ ಬರೋಕ್ಕಿಲ್ಲ. ನನ್ನ ಮಗಳನ್ನ ನಿಮ್ಮನ್ನು ಯಾವತ್ತೂ ಉಪವಾಸ ಇರಕ್ಕೆ ಬಿಡೋಕ್ಕಿಲ್ಲ. ನಾನು ದ್ಯಾವ್ರವನೇ ಅಂತ ನಂಬೇವ್ನಿ. ನಾಳೆ ಅದ್ಯಾವ್ರೆ ನಮ್ಗೊಂದು ಕೆಲಸ ಕೊಡಿಸ್ತಾನೆ. ನೀವು ಒಳಗೆ ನಡೀರಿ, ಗಂಜಿ ಆಗೈತೆ, ನಾನು ತಗೊಂಬರ್ತೀನಿ. ಪ್ಲೀಸ್ ನಂದನವ್ರೆ, ಈ ಹನಿಮೂನೆಲ್ಲ ಬೇಡ ಅಂತ ನೀವಾದರೂ ಹೇಳಿ. ಏನು ಮಾಡಲಿ? ಈಗ ನಾನು ಬೇಡ ಅಂತ ಹೇಳಿದ್ರೆ ಅಜ್ಜಿ ಕಾರಣ ಕೇಳ್ತಾರೆ. ಏನಂತ ಉತ್ತರ ಕೊಡಲಿ?
ಏನಾಯ್ತು? ಯಾಕಿಬ್ರು ಮಾತಾಡ್ತಾ ಇಲ್ಲ? ಏ ನಂದನ್, ಯಾಕೋ ಸುಮ್ಮನೆ ನಿಂತಿದ್ಯಾ? ಈ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಲ್ವಾ? ಇದು ಹಾಗೆ. ಇಂಥ ಅವಕಾಶ ಬಂದಾಗ ಸುಮ್ಮನೆ ನಿಂತ್ಕೋಬಾರ್ದು. ಆಯ್ತಜ್ಜಿ, ನಾನು ನನ್ನ ಹೆಂಡತಿ ಕರ್ಕೊಂಡು ಹನಿಮೂನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಡ್ಬೇಕು. ಬೇಗ ಹೇಳಿ, ಎಲ್ಲಿ ಹೋಗ್ತೀರಾ? ಚಿಕ್ಕಪ್ಪ, ಹೋಗೋಕ್ಕೇನು ಸಮಸ್ಯೆ ಇಲ್ಲ, ಹೋಗ್ತೀವಿ. ಬಟ್ ನನ್ನ ಸ್ಕೆಡ್ಯೂಲ್ ಒಂದ್ಸಲಿ ಚೆಕ್ ಮಾಡಬೇಕು. ಮೈಸೂರಲ್ಲಿ ಮೀಟಿಂಗ್ಸ್ ಇದೆ, ಅದನ್ನೆಲ್ಲ ರೀಸ್ಕೆಡ್ಯೂಲ್ ಮಾಡ್ಬೋದಾ, ಅದಕ್ಕೆ ಚಾನ್ಸ್ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಬೇಕು. ಹಾಗಾದರೆ ಹೇಗೆ ನಂದನ್? ನಿನ್ನ ಕೆಲಸ ಏನೇ ಇದ್ರು ಸರಿ, ಅದೆಲ್ಲ ಆಮೇಲೆ ಇಟ್ಕೊ. ಈಗ ನೀನು ಹೋಗ್ಬಿಟ್ಟು ಬಾ ಅಷ್ಟೇ. ಹೌದೌದು, ಈ ಗೀಟಿಂಗ್ ಎಲ್ಲ ಪಕ್ಕಕ್ಕಿಟ್ಟು ಹನಿಮೂನ್ಗೆ ಹೋಗ್ಬಿಟ್ಟು ಬಾರಯ್ಯ. ಯಾಕೆಂದ್ರೆ ಮದುವೆ ಆದ ಹೊಸರಲ್ಲಿ ಹೋದ್ರೆ ಹನಿಮೂನು, ಇಲ್ಲ ಅಂದ್ರೆ ಬರೀ ಟ್ರಿಪ್ಪು ಅಷ್ಟೇ. ಪದ್ಮಿನಿ, ನಿನಗೆ ಒಪ್ಪಿಗೆ ಅಲ್ವಾ? ಅದು ಅಮ್ಮಾಜಿ, ಇವ್ರಿಗೂ ಕೆಲಸ ಐತೆ. ಈಗ ಸುಮ್ಮನೆ ಯಾಕೆ, ಇನ್ಯಾವಾಗಾದರೂ ಹೋಗಿ ಬರ್ತೀವಿ. ನಾನು ಕೇಳ್ತಾ ಇರೋದು ಹೋಗೋದು ಒಪ್ಕೆನಾ ಅಂತ ಅಲ್ಲ, ನರೇಂದ್ರ ಕೇಳಿದ ಜಾಗ ಒಪ್ಕೆನಾ ಅಂತ ಕೇಳಿದೆ. ನೀವಿಬ್ರು ಯಾಕೋ ಸರಿಯಾಗಿ ಏನು ಹೇಳ್ತಾನೆ ಇಲ್ಲ. ನರೇಂದ್ರ, ನಿನಗೆ ಯಾವ ಜಾಗ ಇಷ್ಟ ಆಗುತ್ತೋ ಅದಕ್ಕೆ ಇವರಿಬ್ಬರಿಗೂ ಟಿಕೆಟ್ ಬುಕ್ ಮಾಡು. ಆಯ್ತು ಅಮ್ಮಾಜಿ. ನರೇಂದ್ರ, ಇವರಿಬ್ಬರು ಯಾಕೆ ಹೇಗಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹೌದು ಅಮ್ಮಾಜಿ, ನಾನು ಗಮನಿಸ್ದೆ. ಅವರಿಬ್ಬರು ಸಂತೋಷವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಅವರಿಬ್ಬರು ಮುಖ ಕೊಟ್ಟು ಮಾತಾಡ್ತಾನೇ ಇಲ್ಲ. ನಮ್ಮ ನಂದನ್ ಹೇಗಿದ್ದ? ಒಳ್ಳೆ ಚಿನ್ಕುಳ್ಳಿ ಪಟಾಕಿ ಥರ ಪಟಪಟ ಅಂತಿದ್ದ. ಈಗ ತುಂಬ ಡಲ್ ಆಗಿಬಿಟ್ಟಿದ್ದಾನೆ, ಮಾತೇ ಆಡಲ್ಲ ಸರಿಯಾಗಿ. ಹೌದು, ಇವರಿಬ್ಬರ ಮಧ್ಯೆ ಅದೇನು ಮನಸ್ತಾಪ ಆಗಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಬ್ರು ಹನಿಮೂನ್ ಮುಗಿಸ್ಕೊಂಡು ಬರೋಷ್ಟೊಳಗೆ ಅನ್ನು ನಿಮಗೆ ಬರಬೇಕು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಅಮ್ಮಾಜಿ, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗತ್ತೆ. ಇಬ್ಬರು ಸರಿ ಹೋಗ್ತಾರೆ. ಇಡೀ ಜಗತ್ತಿಗೆ ಗೊತ್ತಲ್ವಾ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೆ ಅಂತ. ನಂದನವರೇ, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಆದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಕೋಪನೂ ಮಾಡ್ಕೋಬಾರ್ದು. ಏನಂದರೆ, ಅಮ್ಮಾಜಿ ಹೇಳಿದ್ರಲ್ಲ ಹನಿಮೂನು ಅಂತ, ಅಲ್ಲಿಗೆ ನಾವಿಬ್ಬರು ಹೋಗೋದು. ಡೋಂಟ್ ವರಿ, ನಾನೇನು ಸಿಕ್ಕಿದ್ದೆ ಚಾನ್ಸು ಅಂತ ಈಗಲೇ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಲ್ಲ. ಏನು ಅಂದ್ಕೊಂಡಿದ್ಯಾ ನೀನು? ಅಜ್ಜಿ ಹೇಳಿದ ತಕ್ಷಣ ನಾನು ಕುಣ್ಕೊಂಡು ಹೊರಟ್ಬಿಡ್ತೀನಿ ಅಂತನಾ? ಇನ್ಫ್ಯಾಕ್ಟ್ ನಿನಗೆ ಹನಿಮೂನಿಗೆ ಹೋಗ್ಬೇಕಂತ ಅನ್ನಿಸ್ತಿದ್ರು ನನಗಂತೂ ಅನ್ನಿಸ್ತಿಲ್ಲ. ನೀನಾಗಿ ನೀನೇ ಹೋಗೋಣ ಅಂದರೂ ನಾನು ಬರೋದಿಲ್ಲ. ಅಯ್ಯೋ, ಹಂಗಲ್ಲ. ಒಂದು ತಿಳ್ಕೊ, ನೀನು ದೂರ ಮಾಡಿದಷ್ಟು ನಿನ್ನ ಹತ್ರ ಬರ್ತಿದ್ದಿದ್ದ ಆ ನಂದನ್ ಮೊನ್ನೆನೇ ಸತ್ ಹೋದ. ಈಗ ನೀನು ಒಂದು ಹೆಜ್ಜೆ ಹತ್ರ ಬಂದರೆ ನಾನು ನಿನ್ನಿಂದ 10 ಹೆಜ್ಜೆ ದೂರ ಹೋಗ್ತೀನಿ. ನನಗೆ ಯಾವ ಹನಿಮೂನು ಬೇಕಿಲ್ಲ. ಅಯ್ಯೋ, ಯಾಕೆ ಕೋಪ ಮಾಡ್ಕೋತೀರಾ? ನಾವಿಬ್ಬರು ಎಲ್ಲಿಗೂ ಹೋಗೋ ಪರಿಸ್ಥಿತಿಲಿಲ್ಲ ಅಂತ ನನಗೆ ಗೊತ್ತೈತೆ. ಆದರೆ ಅಮ್ಮಾಜಿ ಎದುರುಗಡೆ ನಿಂತು ಮಾತಾಡೋ ಧೈರ್ಯ ನನಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ. ಓ ಹಾಗ? ನನ್ನ ಹತ್ರ ಏನು ಬೇಕಾದ್ರೂ ಮಾತಾಡ್ತೀಯಾ? ಯಾಕೆ? ಗೊತ್ತು, ಎಷ್ಟೇ ಆದರೂ ನಾನು ನಿನ್ನ ಪ್ರೀತಿಸ್ದವನಲ್ವಾ? ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದ್ದೀನಿ. ನೀನು ಏನು ಹೇಳಿದ್ರು ಮಾಡ್ತೀನಲ್ವಾ ನಾನು? ಮದುವೆ ನಿಲ್ಲಿಸು ಅಂದರೆ ನಿಲ್ಲಿಸ್ತೀನಿ, ದೂರ ಇರು ಅಂದರೆ ದೂರ ಇರ್ತೀನಿ, ಮದುವೆ ದಿನನೇ ಡ್ಯಾನ್ಸಿಗೆ ಕಳಿಸ್ಕೊಡ್ತೀನಿ. ಕೊನೆಗೆ ನಿನ್ನ ಜೊತೆ ನನ್ನ ಮದುವೆನೇ ಆಗದೆ ಇದ್ರು ಅದಕ್ಕೂ ಸರಿ ಅಂತ ಒಪ್ಕೊಂಡು ಸುಮ್ಮನಿರ್ತೀನಿ ಅಲ್ವಾ? ಚೇ, ಹಂಗ್ಯಾಕೆ ಹೇಳ್ತೀರಾ? ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ನಿಮಗೆ ಮೋಸ ಮಾಡ್ತಾ ಬದುಕಕ್ಕೆ ನನಗಿಷ್ಟ ಇರಲಿಲ್ಲ ನಂದನವರೇ.
ನಾನು ನಿಮಗೆ ಆದಷ್ಟು ಬೇಗ ಎಲ್ಲ ಹೇಳಬೇಕು ಅಂತಲೇ ಕಾಯ್ತಿದ್ದೆ. ಅದು ಯಾರು ಅಂತ ಸಂದರ್ಭನ ಸೃಷ್ಟಿ ಮಾಡ್ದ. ನಾನು ಹೇಳಿದೆ ಅಷ್ಟು ಬಿಟ್ರೆ ನಾನು ಏನೇ ಹೇಳಿದ್ರು ನೀವು ಒಪ್ಕೋತೀರಾ ಅನ್ನೋ ಸದ್ರ ಖಂಡಿತ ಇಲ್ಲ ನಂದನವರೇ. ಏಯ್, ಏನು ಮಾಡ್ತಿದ್ಯಾ? ಅದು ಡಬ್ಬ ಹಂಗೆ ಹೇಳಿದ್ರೆ ಬಿದೋಗುತ್ತೆ. ಒಂದು ಕೆಲಸ ಸರಿಯಾಗಿ ಮಾಡಕ್ಕೆ ಬರಲ್ಲ ಅಲ್ಲ ನಿನಗೆ? ಕೊಡಿಲಿ, ಹೆಂಗೆ ತೆಗೆಯೋದನ್ನು ನಾನು ತೋರಿಸ್ತೀನಿ. ಯಾಕೆ ನಗ್ತಿದ್ಯಾ? ಯಾಕೂ ಇಲ್ಲ. ಮತ್ತೆ ನಗ್ತಾನೆ ಇದೆಯಲ್ಲ. ಅದು ಡಬ್ಬನ ಹೆಂಗೆ ತಗೊಳ್ಳೋದು ತೋರಿಸ್ತೀನಿ ಅಂತ ಬೀಳಿಸಿ ಹಸಿಟ್ಟಲ್ಲೇ ಸ್ನಾನ ಮಾಡೋಂಗೆ ಮಾಡಿದ್ರಲ್ಲ, ನೀವು ನನಗೆ ಬಿಟ್ಟಿದ್ರೆ ನಾನೇ ನೀಟಾಗಿ ತೊಗೊಳ್ತಿದ್ದೆ ತಾನೆ. ಹಲೋ, ಪಿಚ್ಚಲ್ಲಿದ್ದು ನಾನಲ್ಲ, ಮೊದಲು ಡಬ್ಬನ ಬೀಳೋ ಥರ ಮಾಡಿದ್ದಿದ್ದು ನೀನು. ಅದಕ್ಕೆ ಈ ಗತಿ ಆಗಿದ್ದು. ಅಯ್ಯೋ, ನಾನೇನು ಮಾಡಿದೆ? ಸಾಕು, ವಾದ ಮಾಡಬೇಡ ನನ್ನ ಹತ್ರ. ಛೇ, ಮೈಗೆಲ್ಲ ಹಿಟ್ಟಾಯ್ತು. ನಂದನ್, ಹಾಂ, ಅದಕ್ಕೆ ಜನ್ನಿದೇನಾದ್ರು ಬ್ಲೇಸರ್ ಇಲ್ಲಿದೆಯಾ? ಅವ್ನು ಎಲ್ಲಂದ್ರಲ್ಲಿ ಬಿಟ್ಬಿಡ್ತಾರೆ. ಅದ್ರಲ್ಲಿ ಒಂದು ಬಟನ್ ಇಲ್ವಂತೆ. ಅವ್ರು ಯಾವುದೋ ಫಂಕ್ಷನ್ಗೆ ಬೇರೆ ಹೋಗ್ಬೇಕಂತೆ. ಸೊ ಇಲ್ಲೆಲ್ಲೂ ಇಲ್ಲ ಅದಕ್ಕೆ, ನಾನೆಲ್ಲೂ ನೋಡ್ದಂಗಿಲ್ಲ. ಓ ಹೌದಾ? ನನ್ನ ರೂಮಲ್ಲಿ ಹೋಗಿ ಹುಡುಕ್ತೀನಿ ಬಿಡು. ನಂದನ್, ಪದ್ಮಿನಿ ಕಾಫಿ ತಂದ್ಕೊಡ್ಲಾ? ಪರವಾಗಿಲ್ಲ, ಹೇಗಿದ್ರು ನಾನೇ ಈಗ ಕೆಳಗೆ ಹೋಗ್ತೀನಲ್ಲ. ನಂದನ್, ನಾನು ನಿನ್ಗೊಂದು ಮಾತು ಕೇಳಲ್ಲ? ಪದ್ಮಿನಿಗೆ ನಿನ್ನ ಮೇಲೆ ಸಿಟ್ಟೇನಿದೆ? ನಾನು ಕ್ಯಾಶುಯಲ್ ಆಗಿ ನಂದನ್ಗೆ ಹೋಗಿ ಕಾಫಿ ಕೊಡು ಅಂತ ಹೇಳಿದೆ. ಅದಕ್ಕೋಳು ಫುಲ್ ಸಿಟ್ಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅವರೇ ಕೆಳಗೆ ಬಂದು ಕುಡಿಯೋಕ್ಕಾಗಲ್ವಾ ಅಂತ ಕೇಳಿದ್ಲು. ನಾನು ಅದಕ್ಕೆ ಅವ್ನು ನಿನ್ನ ಗಂಡ ಹೋಗಿ ಕಾಫಿ ಕೊಡು ಅಂತ ಹೇಳಿದೆ. ಅದಕ್ಕೋಳು ಇಂಥ ಕೆಲಸ ಎಲ್ಲ ನನಗೆ ಹೇಳಬೇಡಿ, ಬೇಕಿದ್ರೆ ನೀವೇ ತೊಗೊಂಡೋಗಿ ಕೊಡಿ ಅಂತ ರೇಗ್ಬಿಟ್ಲು. ನನಗಂತೂ ಪದ್ಮಿನಿ ಥರ ಮಾತಾಡೋದು ನೋಡಿ ಫುಲ್ ಶಾಕ್ ಆಗೋಯ್ತು. ಏನು, ಪದ್ಮಿನಿ ಹಾಗೆಲ್ಲ ಹೇಳಿದ್ಲ? ಪದ್ಮಿನಿ ಯಾವತ್ತೂ ಈ ರೀತಿ ಮಾತಾಡ್ದವಳಲ್ಲ. ಅವಳು ಇವತ್ತು ಈ ರೀತಿ ಮಾತಾಡಿದಾಳೆ ಅಂದರೆ ನಿನ್ನ ಮೇಲೆ ಏನೋ ಬೇಜಾರಿದೆ ಅಂತ ಅರ್ಥ. ನನ್ನ ಮೇಲೆ ಬೇಜಾರಿದ್ಯೋ ಇಲ್ವೋ ಬೇರೆ ವಿಷಯ ಅದಕ್ಕೆ, ಆದರೆ ನಿಮ್ಮ ಮೇಲೆ ಯಾಕೆ ರೇಗಾಡಿದ್ಲು ಅವಳು? ನೀವು ಅವಳಿಗಿಂತ ದೊಡ್ಡವರು, ನೀವು ಹೇಳಿದ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಮಾತೆಲ್ಲ ಯಾಕೆ ಆಡಿದ್ಲು? ಅಯ್ಯೋ ಬಿಡು ನಂದನ್, ಇದೇನು ಮೊದಲನೇ ಸರಿನಾ ಅವಳ ಹತ್ರ ನಾನು ಹೇಳಿಸ್ಕೊಂಡಿದ್ದು? ಇಷ್ಟು ದಿನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಟಾಂಟ್ ಮಾಡ್ತಿದ್ಲು. ಇವತ್ತು ಸ್ವಲ್ಪ ಜೋರಾಗಿ ಹೇಳಿದ್ಲು ಅಷ್ಟೆ. ಇದೆಲ್ಲ ನಂಗೆ ಅಭ್ಯಾಸ ಆಗಿದೆ ಬಿಡು. ಛೇ, ಪತ್ನಿ ಯಾಕೆ ಹೀಗೆಲ್ಲ ಮಾಡಿದ್ಲು? ಅವಳಿಂಥ ಸ್ವಭಾವದವಳಲ್ವಲ್ಲ. ನನ್ನ ಮೇಲಿನ ಬೇಸರನ ಅದಕ್ಕೆ ಮೇಲೆ ತೀರ್ಸ್ಕೊಂಡ್ಲಾ?